ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬರೋದನ್ನು ಅಲ್ಲಿವರೆಗೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಕಾಣ್ತಿರೋ ಕ್ಲಿಕ್ ಮಾಡಿ. ಈ ಕಡೆ ಶ್ರೀವಿನಲ್ಲಿ ದೇವಯಾನಿ ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಲ್ಲ ನಿಜವಾಗ್ಲೂ ಅವರಿಬ್ರು ಒಂದಾಗ್ತಾರ? ಅಲ್ಲ ಇಷ್ಟೊಂದು ರೆಡಿಯಾಗಿ ಹೋಗ್ತಿದಾರಲ್ಲ, ಅವರಿಬ್ರು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಏನಿರ್ಬೋದು, ಏನ್ ಮಾಡ್ತಿರ್ಬೋದು? ನಂಗೆ ಅಷ್ಟಕ್ಕೂ ಅರ್ಥನೇ ಆಗ್ತಿಲ್ವಲ್ಲ, ಅಲ್ಲಿ ಏನ್ ಆಗ್ತಿದ್ಯೋ ಏನೋ. ಇಲ್ಲಿ ಖಂಡಿತವಾಗ್ಲೂ ಅಪ್ಪುಗೆ ಬ್ರೈನ್ ವಾಶ್ ಮಾಡಿದ್ರೆ ಅವಳು ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ತಾಳೆ. ಸಿಕ್ಕಾಕೊಂಡ್ರೆ ಅವಳು ಮಾತ್ರ ಸಿಗಾಕೊಂತಾಳೆ, ನಾನು ಏನು ಸಿಗಾಕೊಳ್ಳೋದಿಲ್ಲ ಅಂತ ದೇವಯಾನಿ ಪ್ಲಾನ್ ಮಾಡ್ತಾರೆ. ಸೀದಾ ಇಲ್ಲಿ ಅಪೇಕ್ಷೆ ಹತ್ರ ಬರ್ತಾರೆ. ಅಪೇಕ್ಷಾ ಏನ್ ಮಾಡ್ತಿದ್ಯಾ? ಆಗ ಅಪೇಕ್ಷಾ ಏನು ಇಲ್ಲ ಅತ್ತೆ, ಏನಿಲ್ಲ, ಯಾಕೆ ಹೇಳಿ ಅಂತ ಕೇಳ್ತಾರೆ. ಆಗ ದೇವಯಾನಿ, ಅಲ್ಲ ಅಪ್ಪು ಅವರಿಬ್ರು ಹೊರಗಡೆ ಹೋಗಿದ್ದಾರೆ, ನಿಮ್ಗೇನು ಟೆನ್ಷನ್ ಆಗ್ತಿಲ್ವಾ? ಅಲ್ಲೇನ್ ಮಾಡ್ತಿರ್ಬೋದು? ನಿಂಗೆ ಅದ್ರ ಬಗ್ಗೆ ಏನು ಯೋಚನೆ ಆಗ್ತಿಲ್ವಾ ಅಪ್ಪು ಅಂತ ದೇವಯಾನಿ ಅವ್ರ ಎದುರುಗ ಕೇಳ್ತಾರೆ. ಅಯ್ಯೋ ಅತ್ತೆ, ನಂಗೂ ಅದ್ರ ಬಗ್ಗೆನೇ ಯೋಚನೆ ಆಗಿತ್ತು, ಆದ್ರೆ ನಮ್ಮಮ್ಮ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬರ್ತಿಲ್ಲ. ಬೆಳಿಗ್ಗೆ ನೀವೇ ನೋಡಿದ್ರಿ ತಾನೇ ಹೇಗಂದ್ರು ಅಂತ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದೆ ಅತ್ತೆ. ಆಗ ದೇವಯಾನಿ, ಏನ್ ಮಾತಾಡ್ತಿದ್ಯಾ ಅಪ್ಪು? ಇಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಬೇಕು ಅಪ್ಪು, ಅಥವಾ ಸುಮ್ನೆ ಎಲ್ಲಿಗೋ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತಿದ್ವಿ ಅಂತ ಹೇಳ್ತಿದಾರ? ಅಲ್ಲೇನ್ ನಡೀತಿದೆ ಅಪ್ಪು, ನಂಗೆ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ. ಏನ್ ಮಾಡೋದು ಅಪ್ಪು ಅಂತ ದೇವಯಾನಿ ಅವ್ರ ತಿರ್ಗಾ ಕೇಳ್ತಿರ್ತಾರೆ. ಆಗ ಅಪೇಕ್ಷಾ, ಅತ್ತೆ ಅವ್ರು ಎಲ್ಲಿ ಹೋಗಿರ್ಬೋದು ಅಷ್ಟಕ್ಕೆ ಅವ್ರಿರೋ ಅಡ್ರೆಸ್ ಹೇಳ್ತಾರೆ. ಅಪ್ಪು ನಿಧಾನವಾಗಿ ಹೋಗಿ ಅಲ್ಲಿ ನೋಡ್ಕೊಂಡ್ ಬಾ, ಅವರಿಬ್ರು ಏನ್ ಮಾಡ್ತಿರ್ಬೋದು, ಅವ್ರಿಬ್ರು ನಿಜವಾಗ್ಲೂ ಚೆನ್ನಾಗಿದ್ದಾರ ಅಥವಾ ಅಲ್ಲಿದಾರ ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡ್ಲಿ? ಆಗ ಅಪೇಕ್ಷಾ, ಅತ್ತೆ ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ, ನಾನು ಹೋಗ್ತೀನಿ, ಅಲ್ಲೇನೇನ್ ನಡೀತಿದೆ ನಾನು ನಿಮ್ಗೆಲ್ಲ ಹೇಳ್ತೀನಿ. ಆಗ ಸಂಗೀತ ಅವರು, ಅಪ್ಪು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಅಮ್ಮ ಒಂದ್ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬಂದ್ಬಿಡ್ತೀನಿ ಹಾಗೆ ಅಂತ ಹೇಳ್ತಾರೆ. ಇವಾಗ ಏನ್ ಕೆಲ್ಸ ನಿಮ್ದು ಅರ್ಜೆಂಟು ಅಂತ ಕೇಳ್ತಾರೆ. ಆಗ ಅಪೇಕ್ಷಾ, ಅಮ್ಮ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬಂದ್ಬಿಡ್ತೀನಿ ಹೀಗೆ ಅಂತ ಹೇಳ್ತಾರೆ. ಆಗ ದೇವಯಾನಿ, ಅಪ್ಪು ಹುಷಾರನ್ನು ಅಂತ ಹೇಳ್ತಾರೆ. ಈ ಕಡೆ ಗಾಡಿ ಹತ್ಕೊಂಡು ಅಪೇಕ್ಷಾ ಹೊರಟೆ ಬಿಡ್ತಾರೆ. ಈ ಕಡೆ ಭೂಮಿ ಮತ್ತೆ ಅಜಿತ್ ಇರೋ ಕಡೆ ಬಂದ್ಬಿಡ್ತಾರೆ. ಓ ಇನ್ನೇ ಇದಾರಲ್ಲ ಅಂತ ಬಗ್ಗಿ ಮರದ ಕೆಳಗಡೆಯಿಂದ ನೋಡ್ತಿರ್ತಾರೆ. ಈ ಕಡೆ ಅಜಿತ ಮತ್ತೆ ಭೂಮಿ ಇಬ್ರು ಮುಖ ನೋಡ್ಕೊಂಡು ಕೂತಿರ್ತಾರೆ. ಆಗ ಅಪೇಕ್ಷಾ, ಅಯ್ಯೋ ನನ್ ಬಂದಿದ್ದು ಲೇಟ್ ಆಗುತ್ತೋ ಏನೋ ಗೊತ್ತಿಲ್ವಲ್ಲ. ಈ ಕಡೆ ಅಜಿತ್ ಅವರು ಎಲ್ಲ ವಿಷಯನೂ ಹೇಳ್ಕೊಂಡಿರ್ತಾರೆ. ನಿನ್ ಮನ್ಸಲ್ಲಿ ಏನಿದ್ಯೋ ಹೇಳು, ನನ್ ಮನ್ಸಲ್ಲಿ ಇರೋದನ್ನ ಎಲ್ಲ ಭೂಮಿಗೆ ಹೇಳ್ಕೊಂತೀನಿ ಅಂತ ಅಜಿತ್ ಅವರು ಭೂಮಿನ ನೋಡ್ತಿರ್ತಾರೆ. ಆಗ ಅಪೇಕ್ಷಾ ಅವರು, ಅಯ್ಯೋ ಏನು ಕೇಳಿಸ್ತಿಲ್ವಲ್ಲ ಅವ್ರಿಬ್ರು ಮಾತಾಡ್ತಿರೋದು, ಇನ್ನ ಬಗ್ಗಿ ನೋಡ್ತಾರೆ. ಆದ್ರೆ ಇನ್ನೊಂಚೂರು ಮುಂದೆ ಹೋದ್ರೆ ಅವ್ರಿಬ್ರು ಅನುಮಾನ ಬರುತ್ತೆ, ಏನ್ ಮಾಡೋದು ಅಂತ ತಿರ್ಗಾ ಯೋಚನೆ ಮಾಡ್ತಾರೆ. ಆಗ ಅಜಿತ್ ಅವ್ರು, ಇವತ್ತೇನಾದ್ರೂ ಮಾಡಿ ನಾನು ಭೂಮಿ ಹತ್ರ ಎಲ್ಲ ಹೇಳ್ಕೊಬೇಕು ಅಂತ ಹೂವಿನ ಬೊಕ್ಕೆ ಇಟ್ಕೊಂಡು ಪ್ರಪೋಸ್ ಮಾಡೋದಕ್ಕೆ ಹೋಗ್ತಾರೆ. ಆಗ ಅಜಿತ್ ಅವರು ಮಂಡಿ ಊರಿ ಭೂಮಿ ಹತ್ರ, ನಿನ್ ಹತ್ರ ಎಲ್ಲ ವಿಷಯನ ಇವತ್ತು ನಾನು ಹೇಳ್ಕೊಬೇಕು ಭೂಮಿ ಅಂತ ಮಂಡಿ ಊರಿ ಕುತ್ಕೊಂತಾರೆ. ಆಗ ಭೂಮಿ, ಏನ್ ಸಾಹೇಬ್ರೆ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು, ನೀನ್ ನನ್ನ ಕೊನೆ ಉಸಿರು ಹೋಗುತ್ತೆ, ನೀನ್ ನನ್ನ ಬಾಳ ಸಂಗಾತಿ ಆಗಿರ್ತೀಯಾ, ಆದ್ರೆ ಇಷ್ಟು ದಿವಸ ನಾವು ಕಾಂಟ್ರಾಕ್ಟ್ ಮದ್ವೆಯಲ್ಲಿ ಇದ್ವಿ, ಆದ್ರೆ ಇವಾಗ ಕೊನೆ ಉಸಿರು ಹೋಗಿ ನೀನು ನನ್ನ ಜೊತೆಗಿರ್ತೀಯಾ, ಉಸಿರು ಇರೋ ತನಕ ನೀನು ನನ್ನ ಹೆಂಡತಿ ಆಗಿರ್ತೀಯಾ, ನಿಂಗೆ ನಾನು ಹೆಂಡತಿ ಸ್ಥಾನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಭೂಮಿ, ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ನಿನ್ ಮನ್ಸಲ್ಲಿರೋದನ್ನ ಹೇಳು ಭೂಮಿ, ದಯವಿಟ್ಟು ನಿನ್ ಪ್ರೀತಿನ ಒಪ್ಕೋ ಭೂಮಿ ಅಂತ ಹೇಳ್ಬಿಟ್ಟು ಬೊಕ್ಕೆನ ಕೊಡ್ತಾರೆ ಭೂಮಿ ಅವ್ರಿಗೆ. ಅದನ್ನ ನೋಡಿದ ಭೂಮಿ ಆಶ್ಚರ್ಯ ಆಗುತ್ತೆ. ಸಾಹೇಬ್ರೇ ಅಂತ ಹೇಳಕ್ ಬರ್ತಾರೆ. ಭೂಮಿ ಅವರು ಅಜಿತ್ನ ನೋಡ್ಕೊಂಡು ಕಳ್ದೆ ಹೋಗ್ಬಿಡ್ತಾರೆ. ಈ ಕಡೆ ಅಪೇಕ್ಷಾ, ಏನಿದು ಇವ್ರಿಬ್ರು ಪ್ರಪೋಸ್ ಮಾಡ್ತಿದ್ದಾರೆ, ಛೇ ನಂಗೆ ನಂಬೋಕೆ ಆಗ್ತಿಲ್ವಲ್ಲ, ಛೇ ಇವ್ರಿಬ್ರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು, ನಾನು ಅನ್ಕೊಂಡಿರೋದಿಲ್ಲ. ಏ ಭೂಮಿ, ನೀನ್ ಯಾವತ್ತಿದ್ರು ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯ ಇಲ್ಲ ಕಣೆ, ನಿನ್ನತ್ರ ನಾನು ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ, ನೀನಂತೂ ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನಾನಂತೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಅಪೇಕ್ಷಾ ಅನ್ಕೊಂತಾರೆ. ಇಲ್ಲ ಅಂದ್ರೆ ಅಂಜನಾ ಆಗ್ಬೇಕು, ಇಲ್ಲ ಅಂದ್ರೆ ನೀನಂತೂ ಆಗ್ಲೇಬಾರ್ದು, ನಾನು ಅವಕಾಶ ಮಾಡಿ ಕೊಡೋದಿಲ್ಲ ಭೂಮಿ. ಈ ಕಡೆ ಅಜಿತ್ ಅವರು, ಭೂಮಿ ಮಾತಾಡು ಭೂಮಿ, ನೀನ್ ನನ್ ಕೊನೆ ಉಸಿರು ನನ್ ಹೆಂಡತಿ ಆಗಿರ್ತೀಯಾ ಅಂತ ಕೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ. ಈ ಕಡೆ ಶ್ರವಣ್ ಅವರಂತೂ ತುಂಬಾನೇ ಬೇಜಾರಾಗಿರ್ತಾರೆ. ಅಲ್ಲ ಮನಸ್ವಿನಿ ನನ್ನ ಮಗಳು ಅಂತ ತುಂಬಾ ನಂಬಿದೆ, ನನಗೆ ಮೋಸ ಮಾಡ್ಬಿಟ್ಲು. ಶಾರದಾ ಎಲ್ಲಿದ್ಯಾ ಶಾರದಾ, ನೀನ್ ಬಂದ್ರೆ ನನ್ ಮಗಳು ಯಾರು ಅಂತ ಸತ್ಯವಾಗ್ಲೂ ನನಗೆ ಗೊತ್ತಾಗುತ್ತೆ, ದಯವಿಟ್ಟು ನೀನ್ ಎಲ್ಲಿ ಇದ್ರೆ ಬಾ ಶಾರದಾ ಅಂತ ಇವರು ಶ್ರವಣ್ ಅವರು ಮನ್ಸಲ್ಲ ಅನ್ಕೊಂತಾರೆ. ನಂಗೆ ಭೂಮಿನ ನೋಡ್ತಿದ್ರೆ ಅವಳೇ ಮನಸ್ವಿನಿ, ಅವಳೇ ನನ್ ಮಗಳು ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಪ್ರತಿ ಒಂದಿನ ಭೂಮಿ ಎಲ್ಲಾ ಪೂಜೆ ಮಾಡ್ತಾಳೆ, ಶಾರದನ್ ತರ ಅವಳ ತರಾನೇ ನಡ್ಕೊಂತಾಳೆ. ಪ್ರತಿ ಒಂದು ಅಡ್ಗೆ ಆಗಿರ್ಬೋದು ಎಲ್ಲವೂ ಶಾರದನ್ ತರಾನೇ ಮಾಡ್ತಾಳೆ. ಅದ್ರಲ್ಲಿ ಬ್ಲಡ್ ಗ್ರೂಪ್ ನೋಡಿದ್ರೆ ನಂದು ಭೂಮಿದು ಒಂದೇ ತರಾನೇ ಮ್ಯಾಚ್ ಆಗ್ತಾ ಇದೆ. ಇದೆಲ್ಲ ನೋಡಿದ್ರೆ ಭೂಮಿನೇ ನನ್ ಮಗಳ ಅಂತ ಅನ್ಸುತ್ತೆ. ಒಂದೊಂದ್ಸತಿ ಅವಳು ನನ್ನ ಹತ್ರ ಬಂದಾಗೆಲ್ಲ ಅವಳೆ ನನ್ ಮಗಳು ಅಂತ ಅನ್ಸುತ್ತೆ. ಭೂಮಿ ಯಾರೋ ಏನೋ, ಅವಳು ನನ್ ಮಗಳು ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಶ್ರವಣ್ ಅವರು ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಭೂಮಿನೇ ಸ್ವಂತ ಮಗಳು ಅಂತ ಶ್ರವಣ್ಗೆ ಅರಿವೇ ಇರೋದಿಲ್ಲ. ಈ ಕಡೆ ದೇವಯಾನಿ, ಅಯ್ಯೋ ಅಪ್ಪ ಹೋಗಿ ಎಷ್ಟೊತ್ತಾಯ್ತು, ಅಲ್ಲೇನ್ ಆಗ್ತಿದ್ಯೋ ಏನೋ,
ಅವಳೇ ಕಾಲ್ ಮಾಡೋವರೆಗೂ ನಾನೇ ಕಾಯ್ತೀನಿ ಅಂತ ತುಂಬಾನೇ ಚಡಪಡಿಸ್ತಾ ಇರ್ತಾರೆ ದೇವಯಾನಿ ಅವರು. ಆಗ ಅಜಿತ್ ಅವರು, ನಿನ್ ಮಾತಿಗೋಸ್ಕರ ನಾನು ಕಾಯ್ತಿದ್ದೀನಿ ಭೂಮಿ, ನಿಜ ಹೇಳು, ನಿನ್ಗೆ ನಾನಂದ್ರೆ ಒಪ್ಕೆ ಇದೀನಾ? ನಿನ್ ಮಾತಿಗೋಸ್ಕರ ನಾನು ಕಾಯ್ತಿದ್ದೀನಿ, ನೀನ್ ನನ್ ಪ್ರೀತಿನ ಒಪ್ಕೆ ಮಾಡ್ತೀಯ, ಏನು ಹೇಳು ಭೂಮಿ ಬೇಗ. ಆಗ ಭೂಮಿಗೆ ಮನ್ಸಲ್ಲಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವ್ರಿಗೂ ಅಜಿತ್ ಅಂದ್ರೆ ತುಂಬಾನೇ ಪ್ರಾಣವಾಗಿರುತ್ತೆ. ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಒದ್ದಾಡ್ತಿರ್ತಾರೆ. ನನ್ ಮನ್ಸಲ್ಲಿರೋ ಪ್ರೀತಿನ ಸಾಹೇಬ್ರ ಹತ್ರ ಹೇಳ್ಕೊಳ್ಳ, ಏನ್ ಮಾಡ್ಲಾ? ಆದ್ರೂ ಸಾಹೇಬ್ರು ನನ್ ಪ್ರೀತಿನ ತಪ್ಪು ತಿಳ್ಕೊಂಡ್ರೆ ಏನ್ ಮಾಡ್ಲಿ? ಇವ್ರನ್ನ ನಾನು ಪ್ರೀತಿ ಮಾಡ್ತಿದೀನಿ ಅಂತ ಕೆಟ್ಟದಾಗಿ ಏನಾದ್ರು ತಪ್ಪು ತಿಳ್ಕೊಂಡ್ರೆ ಏನ್ ಮಾಡ್ಲಿ? ಹೇಳ ಬೇಡವಾ? ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಅಜಿತ್ ಅವರು, ಹೇಳು ಭೂಮಿ, ನನ್ ಮನ್ಸಲ್ಲಿರೋದನ್ನ ನಾನು ಹೇಳಿದೀನಿ, ನೀನ್ ಹೇಳ್ಬೇಕು. ನಿನ್ನ ಹತ್ರಕ್ಕೋಸ್ಕರ ನಾನು ಕಾಯ್ತಿದ್ದೀನಿ ಭೂಮಿ, ಅಲ್ಲಿಗೋಸ್ಕರ ನಾನು ಇಲ್ಲಿ ಗಂಟ ನಿನ್ನ ಕರ್ಕೊ ಬಂದಿದ್ದೀನಿ ಭೂಮಿ. ಆಗ ಭೂಮಿ, ಅದು ಸಾಹೇಬ್ರೆ, ಅದು ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡ ಅಜಿತ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಅಪೇಕ್ಷಾ, ಇದೇನಿದೆ ಇವರಿಬ್ರು ಮದ್ವೆ ಆಗಿದ್ದಾರೆ, ನೋಡಿದ್ರೆ ಇವಾಗ ಕೊನೆಯ ಸೂರ್ಯವರೆಗೂ ನಿನ್ನ ಜೊತೆಗಿರ್ತೀಯ, ಇವಾಗ ಪ್ರಪೋಸ್ ಮಾಡ್ತಿದಾರಲ್ಲ, ಏನ್ ನಡೀತಾ ಇದೆ ಇಲ್ಲಿ ಅಂತ ಅಪೇಕ್ಷೆಗೆ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ, ಯಾರಿಗೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆದಷ್ಟು ಯಾರೆಲ್ಲ ಸೀರಿಯಲ್ ನೋಡ್ತಾರೋ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.